ಎಲ್ರಿಗೂ ನಮಸ್ಕಾರ. ಇವತ್ತು ನಾಡಗೌಡ ಕೆಂಪೇಗೌಡರ ಜಯಂತಿ. ಈ ಜಯಂತಿಯನ್ನು ಈ ನಾಡಿನ ಸಮಸ್ತ ಜನರು ಭಾಳ ಖುಷಿಯಿಂದ ಆಚರಿಸ್ತಾರೆ. ಭಾಳ ಖುಷಿ. ಯಾಕಂದರೆ ಒಂದು ನಾಡನ್ನು ಕಟ್ಟಿದಂಥವ್ರು ಅಂತ. ಹಾಗೆಯೇ ಇವತ್ತು ಒಂದು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಒಂದು ಘಟನೆ ನಡೆದೋಯ್ತು. ಅದರ ಬಗ್ಗೆ ಕುರಿತು ನಾನೀಗ ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತೇಳಿದ್ರೆ, ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಸ್ವಾಮೀಜಿಯವರು ಅಂದರೆ ಚಂದ್ರಶೇಖರ ಸ್ವಾಮೀಜಿಯವರು ಕಾರ್ಯಕ್ರಮದಲ್ಲೇ ಮಾತಾಡ್ತಾ ಹೇಳಿಬಿಟ್ಟಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು CM ಪಟ್ಟವನ್ನು DKಶಿಗೆ ಕೊಡ್ರಿ ಅಂತ. ಭಾರಿ ಒಳ್ಳೆ ಮಾತು. ಹಾಗೇ ಇನ್ನೊಂದು ನೆನಪಿಸ್ತೀನಿ ನಿಮಗೆ. ಏನು ಅಂತೇಳಿದ್ರೆ, ಈ ಹಿಂದೆ ವಚನಾನಂದ ಸ್ವಾಮೀಜಿಯವರು ಹರಿಹರದ ಕಾರ್ಯಕ್ರಮದಲ್ಲಿ ಒಂದು ಮಾತಾಡ್ತಾ ಹೋದರು. ಏನು ಅಂತೇಳಿದ್ರೆ, ಯಡಿಯೂರಪ್ಪನವ್ರ ಬಗ್ಗೆ, ಅಂದರೆ ಆವಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವರಾಗಿದ್ದರು, ಆತನಿಗೆ ಯಾರಿಗೋ, ಆತನ ಪರವಾಗಿದ್ದಂಥವ್ರು ಯಾರಿಗೊಬ್ರಿಗೂ ಮಂತ್ರಿ ಪದವಿ ಕೊಡ್ರಿ ಅಂತ ಏನೋ ಕೇಳಿದ್ರು ಅವರು. ಆ ಕೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ರೀತಿಯ ಇವರು ಯಡಿಯೂರಪ್ಪನವ್ರು ಸಿಟ್ಟಾಗಿ ಎದ್ಬಿಟ್ರು. ಇದು ಒಂದು ಘಟನೆ. ಆಮೇಲೆ ಇನ್ನೂ ಒಂದಿದೆ. ಏನಪ್ಪ ಅಂತೇಳಿದ್ರೆ, ಇಂಥವ್ರನ್ನ ಮುಖ್ಯಮಂತ್ರಿ ಮಾಡಿರಿ, ಇಂಥವ್ರನ್ನ ಇಳಿಸ್ರಿ, ಇಂಥವ್ರಿಗೆ ಪಟ್ಟ ಕೊಡ್ರಿ, ಇಂಥವ್ರಿಗೆ ಮಂತ್ರಿ ಪದವಿ ಕೊಡ್ರಿ ಅಂತ ಹೇಳುವಂಥ ಒಂದು ಸಿಸ್ಟಮ್ಸ್ ಇವತ್ತಿನ ಈ 15 ವರ್ಷಗಳಿಂದ ಇಲ್ದಲ್ಲಿದ್ದದ್ದು ಈಗ ನಡೀತಾ ಹೋಗಿದೆ. ಸ್ವಾಮೀಜಿಗಳವರು ಪಾಪ, ಅವ್ರು ಸ್ವಾಮೀಜಿಯವರು ಏನಪ್ಪ ಅಂತ ಹೇಳಿದ್ರೆ, ರಾಜಕೀಯ ಅಂದರೆ ರಾಜಕಾರಣ ತಪ್ಪು ದಾರಿಗೆ ಹೋದಾಗ ಧರ್ಮ ಬರಬೇಕು. ಇವತ್ತೇನಿಲ್ಲ, ಧರ್ಮವೇ ಅಂದರೆ ಸ್ವಾಮೀಜಿಗಳವರೇ ಇಂಥವ್ರಿಗೆ ಪಟ್ಟ ಕೊಡ್ರಿ, ಇಂಥವ್ರಿಗೆ ಎಲೆಕ್ಷನ್ಗೆ ಇಂಥವ್ರಿಗೆ ಟಿಕೆಟ್ ಕೊಡ್ರಿ, ಅಥವಾ ಇಂಥವ್ರನ್ನ ಮುಖ್ಯಮಂತ್ರಿ ಮಾಡಿರಿ, ಇಂಥವ್ರನ್ನ ಇಳಿಸ್ರಿ ಅಂತ ಹೇಳುವ ಮಟ್ಟಕ್ಕೆ ಬಂದಿದ್ದಾರೆ. ಅಂದರೆ ಸ್ವಾಮೀಜಿಗಳಿಗೆ ನಮಸ್ಕಾರ ಸ್ವಾಮೀಜಿಯವರೇ, ನನಗೆ ಭಾಳ ಬೇಸರವಾದಂಥ ಒಂದು ಸಂಗತಿ ಇದು. DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಪದವಿ ಕೊಡಬಾರ್ದಂತ ಯಾರೂ ಹೇಳಿಲ್ಲ. ಅದು ಮುಖ್ಯಮಂತ್ರಿ ಕೊಡೋದಲ್ಲ, ಸಿದ್ದರಾಮಯ್ಯ ಆತನ ಕೈಯಿಂದ ಹಿಂಗೆ ಬರ್ಕೊಟ್ಬಿಟ್ಟು ನೀನು ಮುಖ್ಯಮಂತ್ರಿ ಆಗಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಶಾಸಕರಿದ್ದಾರೆ, ಅವ್ರು ಆಯ್ಕೆ ಮಾಡಬೇಕು. ಹೈಕಮಾಂಡ್ ಇದೆ, ಅದು ಆಯ್ಕೆ ಮಾಡಬೇಕು. ಅದರ ಮೇಲೆ ನೀವು ಒತ್ತಡ ತರಬೇಕೆ ವಿನಃ, ಅದು ಬಿಟ್ಟು ನೀವು ಕಾರ್ಯಕ್ರಮದಲ್ಲಿ ನೀವು ಮುಖ್ಯಮಂತ್ರಿಗಳೇ ಅವ್ರಿಗೆ ಬಿಟ್ಕೊಡ್ರಿ ಅಂತ ಹೇಳಿದ್ರಿ, ಏನಂತ ಅರ್ಥ ಅಂತ. ಅಂದರೆ ಇಡೀ ಇವತ್ತಿನ ದಿನದಲ್ಲಿ ರಾಜಕಾರಣದಲ್ಲಿ ಸ್ವಾಮೀಜಿಗಳು ಅವರು ಮೂಗು ತೋರಿಸ್ತಿರೋದು. ಅವರು ಕಡೆ ಪಕ್ಷ ಏನಿಲ್ಲಪ್ಪ, ಅವ್ರು ಹೆಂಗಿರಬೇಕಾಗಿತ್ತು ಅಂತೇಳಿದ್ರೆ, ಸ್ವಾಮೀಜಿಗಳು ಜನರಿಗೆ ಬೋಧನೆ ಮಾಡ್ಕೊಂಡು. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತೀನಿ. ಸ್ವಾಮೀಜಿಯವರೇ, ನೀವು ಬರೀ ಕೇವಲ ಒಕ್ಕಲಿಗರ ಮಠದ ಸ್ವಾಮೀಜಿ ಇರುವಲ್ಲ, ಇಡೀ ಸಮಾಜದ ಸ್ವಾಮೀಜಿಯವರು ನೀವು. ಇದು ಹೆಂಗಾಗಿದೆ ಅಂತೇಳಿದ್ರೆ, ಆಯಾ ದಲಿತ ಸ್ವಾಮೀಜಿಗಳವರು, ಆಯಾ ಮಠದ ಸ್ವಾಮೀಜಿಯವರು, ಲಿಂಗಾಯತರ ಮಠ ಸ್ವಾಮೀಜಿ ನಮ್ಮನು ಅಂತಾರೆ, ಒಕ್ಕಲಿಗರ ಸ್ವಾಮೀಜಿ ನಮ್ಮರು ಅಂತ ಹೇಳ್ತಾರೆ, ದಲಿತರ ಸ್ವಾಮೀಜಿ ಇವನು ನಮ್ಮನು ಅಂತ ಹೇಳ್ತಾರೆ. ಅಂದರೆ ನೀವು ಯಾವ ಮಟ್ಟಕ್ಕೆ ಬಂದಿದ್ದೀರಂತ ಸ್ವಾಮೀಜಿಗಳಾದಂಥವ್ರು. ನಾನು ಪ್ರಶ್ನೆ ಮಾಡ್ತಿರೋದು ಒಂದೇ, ಸ್ವಾಮೀಜಿಗಳವ್ರ ಹತ್ರ, ತಾವು ದೊಡ್ಡವರು, ನನಗಿಂತ ದೊಡ್ಡವರು, ನನಗಿಂತ ಹಿರಿಯವರು, ನಿಮಗೆ ಜವಾಬ್ದಾರಿ ಭಾಳ ಇದೆ. ನಾನು ಕೇಳ್ತಾ ಇರೋದು ಏನಂತ ಹೇಳಿದ್ರೆ, DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಪದವಿಯನ್ನು ಕಟ್ಟೋದಕ್ಕೆ ಬೇಡ ಅಂತ ಯಾರೂ ಹೇಳಲ್ಲ. ಹಾಗೇ ಸಿದ್ದರಾಮಯ್ಯನವ್ರ ಕೈಯಲ್ಲೂ ಇಲ್ಲ ಬರ್ಕೊಡೋಕ್ಕೆ. ಹಂಗೆ ಅದೇನೋ ಆಳೆ ತೆಗೆದುಬಿಟ್ಟು ನೀನು ಮುಖ್ಯಮಂತ್ರಿ ಆಗೋ ಹಂಗೆ ಹೇಳೋದು ಆಗಲಿ, ಅಥವಾ ಅವ್ರ ಮೇಲೆ ಒಂಥರ ಏನೋ ಕೊಡ್ರಿ ಅಂತ ಕೇಳೋದಾಗಲಿ ಒಳ್ಳೆಯದಲ್ಲ.
ಯಾಕಂದರೆ ನೀವು ನೋಡಿದ್ವಿ ವಚನಾನಂದ ಸ್ವಾಮೀಜಿದು ಅದೇ ಇತ್ತು ಗತೆ. ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮಾತಾಡ್ಬೇಕಾದ್ರೆ ಏನು ಆತನ ಸ್ವಾಮೀಜಿ ಕೂತ್ಕೊಂಡು ಸ್ವಾಮೀಜಿಯವರ ವಯಸ್ಸೇನು, ವಚನಾನಂದ ಸ್ವಾಮೀಜಿಯವರ ವಯಸ್ಸೇನು, ಮುಖ್ಯಮಂತ್ರಿ ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿಗಳವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಯಾವ ರೀತಿ ಇರಬೇಕು, ಅದು ಸ್ವಾಮೀಜಿ ಆಗಿರ್ಬೋದು, ನಾನಾಗಿರ್ಬೋದು, ಯಾರಾಗಿರ್ಬೋದು. ಆತ ಮುಖ್ಯಮಂತ್ರಿ ಪದವಿಯಿಂದ ಕೆಳಗಿಳಿದ ಮೇಲೆ ಅದು ಅಲ್ಲೇ ಅಲ್ಲ. ಆದರೆ ನಿಮ್ದಂಗಲ್ಲ ಸ್ವಾಮೀಜಿಯವರೇ, ಕಾವಿ ಧರಿಸಿರುವವರು ಎಲ್ಲ ಸರ್ವ ಸಂಘ ಪರಿತ್ಯಾಗಿಗಳು. ನೀವು ಇಂಥವ್ರನ್ನ ಮಾಡಿ ಅಂಥವ್ರನ್ನ ಮಾಡಿ ಅಂತ ಹೇಳೋಂಥದ್ದು ಅವಶ್ಯಕತೆ ನಿಮಗೂ ಇಲ್ಲ. ಕೇಳಿಸ್ಕೊಳ್ಳೋ ಮಟ್ಟಕ್ಕೆ ಈ ರಾಜಕಾರಣಿಗಳು ಇರಬಾರ್ದು ಅಂತ ಹೇಳೋದು. ಎಲ್ಲಿಯ ತನಕ ಸ್ವಾಮೀಜಿಗಳವರು ಸ್ವಾಮೀಜಿಯಾಗಿ ಇರ್ತಾರೋ ಅಲ್ಲಿ ತನಕ ಅದಕ್ಕೊಂದು ವೇಟೇಜ್ ಬರುತ್ತೆ, ಆ ಮಟ್ಟಕ್ಕೊಂದು ವೇಟೇಜ್ ಬರುತ್ತೆ. ಈಗ ನಾಳೆ ಬೆಳಗ್ಗೆ ಈಗ ಆಯಿತು, ಡಿ ಕೆ ಶಿವಕುಮಾರ್ಗೆ ಯಾಕೆ ಕೊಡಬೇಕು ಮುಖ್ಯಮಂತ್ರಿ ಪಟ್ಟ? ಒಬ್ಬ ದಲಿತ ಇವ್ರನ್ನ ಮಾಡಿ ಮುಖ್ಯಮಂತ್ರಿಗಳಾಗಿ ಯಾಕೆ ಕೇಳಬಾರ್ದಾಗಿತ್ತು ನೀವು? ಅಂದರೆ ನೀವು ಉನ್ನತ ಸ್ಥಾನದಲ್ಲಿದ್ದರು, ಆಯಿತು, ನೀವು ಒಕ್ಕಲಿಗರ ಮಟ್ಟದವರು ಅನ್ನೋಕ್ಕಿಂತನೂ ಈ ಕೆಳಗಿನ ಮಟ್ಟಕ್ಕೆ ಬಂದುಬಿಡೋಣ. ಕೆಳಗಿನವ್ರಿಗೆ ಅಂದರೆ ದಲಿತ ಮುಖ್ಯಮಂತ್ರಿಗಳಾಗೋಕ್ಕೆ ಯಾರಿಗೂ ಆ ಯೋಗ್ಯತೆ ಇಲ್ವಾ? ಹಂಗಾದರೆ ಒಬ್ಬ ಸ್ವಾಮೀಜಿ ಆದಂಥವರು ತಮ್ಮ ಜಾತಿಯನ್ನವನಿಗಿಂತ ತಮ್ಮ ಇವ್ರಿಗಿಂತನೂ ಕೆಳಗಿರೋರಿಗೆ ಹೇಳಬೇಕು, ನೀವು ಇಂಥವ್ರಿಗೆ ಪಟ್ಟ ಕಟ್ಟ್ರಿ, ಇಂಥವ್ರಾದರೆ ಒಳ್ಳೆಯದು, ಇಂಥವ್ರಿಗೆ ಬಂದಿಲ್ಲ ಅಂತ ಹೇಳಬೇಕಾಗಿತ್ತು. ಅದು ಬಿಟ್ಟು ಕೊಡ್ರಿ ಡಿ ಕೆ ಶಿವಕುಮಾರ್ಗೆ ಅಂತ ಹೇಳೋದಾಗಲಿ. ಈಗ ನಾನೇ ಹೇಳ್ತೀನಪ್ಪ, ನನಗೆ ಅರ್ಥ ಆಗ್ತಿರೋದು ಏನಂತ ಹೇಳಿದ್ರೆ, ನೀವು ಹಂಗೆ ಕೊಡೋದಾದರೆ ಒಬ್ಬ ದಲಿತ ಮುಖ್ಯಮಂತ್ರಿನ ಯಾಕೆ ಮಾಡಬಾರ್ದು ರಾಜ್ಯದಲ್ಲಿ? ಅವ್ರನ್ನ ಕೇಳ್ಬೇಕು ತಾನೆ ನೀವು. ಸಿದ್ದರಾಮಯ್ಯನವರೇ, ನೀವು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವರು, ಬಹಳ ಒಳ್ಳೆಯವರು, ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ತಾವು ತಮ್ಮ ಪಟ್ಟವನ್ನು ತಮ್ಮ ಅಧಿಕಾರವನ್ನು CM ಅಧಿಕಾರವನ್ನು ನೀವು ಒಬ್ಬ ದಲಿತ ವ್ಯಕ್ತಿಗೆ ಯಾಕೆ ಕಟ್ಟಬಾರ್ದು ಅಂತ ಯಾಕೆ ಹೇಳಬಾರ್ದು? ಅದನ್ನು ನೀವು ಹೈಕಮಾಂಡಿಗೆ ಒಪ್ಪಿಸಿರಿ, ನಿಮ್ಮ ಶಾಸಕರಿಗೆ ಒಪ್ಪಿಸಿರಿ ಅಂತ ಯಾಕೆ ಹೇಳಬಾರ್ದು? ಆವಾಗ ಆ ಸ್ವಾಮೀಜಿಯವರಿಗೆ ಘನತೆ ಬರುತ್ತೆ. ಆ ಸ್ವಾಮೀಜಿಯವರಿಗೆ ತಮ್ಮ ಸ್ಥಾನಕ್ಕೆ ಒಂದು ಉತ್ತಮವಾದಂಥ ಘನತೆ ಮತ್ತು ಅವರ ವಿಶಾಲವಾದ ಮನೋಭಾವನೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದು ಬಿಟ್ಟುಬಿಟ್ಟು ಡಿ ಕೆ ಶಿವಕುಮಾರಿಗೆ ಕೊಡ್ರಿ. ಆ್ಯಕ್ಚುಲಿ ಡಿ ಕೆ ಶಿವಕುಮಾರಿಗೆ ಕೊಡಿ ಅಂತ ಕೇಳಬೇಕಾಗಿರೋದು ಯಾರು ಅಂತ ಹೇಳಿದರೆ ದಲಿತ ಒಕ್ಕೂಟದ ಸ್ವಾಮೀಜಿಗಳವರು ಹೇಳಬೇಕು, ಡಿ ಕೆ ಶಿವಕುಮಾರಿಗೆ ಕೊಡ್ರಿ ಅಂತ. ಒಕ್ಕಲಿಗರ ಸ್ವಾಮೀಜಿ ಹೇಳಬೇಕಾಗಿರೋದು ಏನಂತ ಹೇಳಿದ್ರೆ, ನಮಗಿಂತನೂ ನಮ್ಮ ದಲಿತರಿಗೆ ಇವರಿಗೆ ಮುಖ್ಯಮಂತ್ರಿ ಪಾಠವನ್ನು ಕಟ್ಟಿ ಅಂತ ಹೇಳ್ಬೇಕು. ಅದು ಬ್ಯಾಲೆನ್ಸ್ ಅಂತ ಕರಿತೀವಿ ನಾವು ಅದನ್ನು. ಅದು ನಮ್ಮ ನಾಡಿನ ಪ್ರಜ್ಞಾವಂತ ರಾಜಕಾರಣಿಗಳು, ಪ್ರಜ್ಞಾವಂತ ಇವರು ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಅದನ್ನು ಹೇಳೋದನ್ನು ಬಿಟ್ಟು ಡಿ ಕೆ ಶಿವಕುಮಾರಿಗೆ ಕೊಟ್ಬಿಡ್ರಿ ಅಂತ ಹೇಳೋದು. ನಾನು ಹೇಳ್ತಿರೋದು, ಡಿ ಕೆ ಶಿವಕುಮಾರಿಗೆ ಕೊಡಿಸಿ ಸ್ವಾಮಿ, ನಾವೇನು ಬೇಡ ಅಂತ ಹೇಳಲ್ಲ, ಆತನೂ ನಮ್ಮ ಮುಖ್ಯಮಂತ್ರಿಗಳಾಗ್ತಾರೆ, ಇಲ್ಲ ಅಂದರೆ ಯಾರು. ಆದರೆ ಒಬ್ಬ ಮೇಲ್ಜಾತಿ ಅಂದರೆ ಉನ್ನತ ಸಮುದಾಯದಲ್ಲಿದ್ದಂಥವರು ತಳ ಸಮುದಾಯದವರಿಗೆ ಹೇಳಬೇಕು, ನೀವು ಅವರಿಗೆ ಅಧಿಕಾರವನ್ನು ಕೊಡ್ರಿ ಅಂತ. ಕೆಳ ಸಮುದಾಯದವ್ರು ಹೇಳಬೇಕು, ಇಲ್ಲ ನೀವು ಮೇಲ್ ಸಮುದಾಯದವರು ಇಂಥವ್ರಿಗೆ ಕೊಡಿ, ಇಂಥವ್ರಿಗೆ ಸಿಕ್ಕಿಲ್ಲ ಸೀಟ್ ಅಂತ ಹೇಳಿದ್ರೆ ಅವಾಗ ಅದೊಂದು ಬ್ಯಾಲೆನ್ಸ್ ಶೀಟ್ ಆಗುತ್ತೆ. ಅದು ಬಿಟ್ಟು ಬೇರೆ ಬೇರೆ ಏನೋ ರೀತಿಯಲ್ಲಿ ಹೇಳಿ ಈ ಜನರನ್ನು ದಿಕ್ ತಪ್ಪಿಸೋಂಥದ್ದು, ಆ ಜನರಿಗೆ ಬೇರೆ ರೀತಿಯಲ್ಲಿ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಶರಣಾರ್ಥಿ.